ಬೂಮ್ ಕಿಕ್ಕಿ ಬೀಗ್ರ ತಗೊಳ್ರಿ ಎಲ್ಲಿ ಅಡಿಕೆ ಅಲ್ಲ ನರ್ಗೂ ಕೊಡ್ರಿ. ಅಯ್ಯ ಸೊಂಪು ಇಟ ಇಟ್ಟಿದಾವು ಅಪ್ಪೆ. ಅವು ಬಡೆ ಸೊಪ್ಪಿನ ಚೀಟಿ ತಗೊಂಡ್ ಬಾ ಅಂತ ಹೇಳಿದ್ನಿ, ತಗೊಂಡ್ ಬಂದಿಲ್ಲ? ಇಲ್ಲ ಮತ್ತೆ ಅಂದಿಲ್ಲ. ಅದು ಚಿಕನ್ ತಗೊಂಡು ಹಂಗ ಬಂದ್ಬಿಟ್ನಿ, ಮರ್ತ ಬಂದಿತ್ತಡಿ. ಗುಂಡ ಬಾ ಒಂದೇಜಿ ಹೋಗಿ ಬರೋನ್. ಸ್ಕೂಟಿ ಬೀಗ ನೋಡೋಗಲ್ಲಿ ಇದ್ರ ಕುರ್ಚಿ ಮ್ಯಾಗ ಇಟ್ಟಿದ್ನಿ, ತಗೊಂಡ್ ಬಾ ಗುಂಡ. ಬ್ಯಾಡ್ ಬಿಡ್ರಿ ಹೇಳಂದ್ರ ಅವೆಲ್ಲ ತಿನ್ನೋದಿಲ್ಲ ನಾವು, ಸಾಕ್ ಬಿಡ್ರಿ ಇವು ಇಷ್ಟ ಆಗ್ತಾವ. ಆ ಚೀಟಿ ತಿನ್ನೋದಿಲ್ರಿ ನೀವು? ಬಾಂಬೆ ಚೀಟಿ ಅಂತ ಬರ್ತೈತಿ ನೋಡ್ರಿ, ಅದ್ರಾಗ ಟ್ರೂಟಿ ಪುಟಿ ಅಂತ ಏನೇನೋ ಅವು ಸೀಟ್ ಬಿಡಾದೊಳಗೆ ಹಾಕ್ತಾರ ನೋಡ್ರಿ, ಅವೆಲ್ಲ ಹಾಕ್ತಾರ ಅದರಲ್ಲಿ. ನಾನು ಯಾವಾಗಾದ್ರ ಒಮ್ಮೆ ತಿಂತೀನಿ, ನಾನು ಹಾಕೊಳ್ಳೋದಿಲ್ರಿ ಭಾಳ. ಹುಡುಗರು ಯಾರಾದ್ರೂ ಬಂದಾಗ ಅವ ತಿಂತಾರ ನೋಡ್ರಿ. ಹಾ ಅವು ರೀ ಬಾಂಬೆ ಚೀಟಿ ಗೊತ್ತಾಯ್ತು ಹೇಳ್ರಿ. ಆರ್ತಿನೂ ಅವಾಗ ತಂದು ತಿಂತ. ನಾನು ಯಾವಾಗ ತಿಂತೀನಿ ಬೇ? ಯಾಕೆ ತಿನ್ನೋದಿಲ್ಲ? ಅದ್ಯಾವುದೋ ಚೀಟಿ ತಗೊಂಡ್ ಬಂದು ತಿನ್ನೋದಿಲ್ಲ ಯಾವಾಗ್ಲೂ. ಯಾವ್ದದು? ಅದು ಬಾಂಬೆ ಚೀಟಿ ಅಲ್ಬೇ, ಜೀರಾ ಅಂತ ನಾಲಿಗೆ ಮೇಲೆ ಹಾಕೊಂಡ್ರೆ ಹಂಗ ಪಟ 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 ಸಿಡಿತೈತೆ ಅದು. ಅದು ತಿಂತೀನಿ ನಾನು. ನೀನು ಯಾವ್ದಾದ್ರು ಅಂತೀಯಲ್ಲ, ನಾನು ಬಾಂಬೆ ಚೀಟಿ ಯಾವಾಗಾದ್ರೂ ತಿಂದಿದ್ದು ನೋಡಿದ್ದೀನಿ ನೀನು? ಬಾಂಬೆನೋ ಗೊಂಬೆನೋ ಆದ್ರೂ ಚೀಟಿನ ಅಲ್ಲ ಅದು, ಅದನ್ನ ತಿಂತಿರ್ತೀವಿ ಅಂತ ಹೇಳತ್ತೀನಿ ನಾನು. ಕೊಡ್ರಿ ಇಲ್ಲಿ ಅವ್ರಿಗೆ ಕೊಡ್ತೀನಿ ರೀ. ಅಲ್ಲಿ ಅನ್ನರಿಗೂ ಕೊಟ್ಟೆ, ನೀವು ಎಲೆಡ್ಕೆ ಹಾಕೊಂಡು ಕೊಡ್ರಿ ಈ ಕಡೆ ತಟ್ಟೆ. ತಗೊಳ್ರಿ ಇಲ್ಲಿ ಅಡಿಕೆ. ಅಪ್ಪ ಅಪ್ಪ, ಇದು ಬೈಕಿಂದ ಹಿಂದ್ಗಡೆ ಟೈರ್ ನೋಡಿ ಹೆಂಗಾಗೈತೆ, ಲೂಸ್ ಆಗೈತೆ, ಅದು ಅಲ್ಲಾಡತೈತೆ. ಹೌದಾ? ಅದಂಗ್ ಲೂಸ್ ಆಕೈತೆ? ಇಲ್ಲ, ಗಟ್ಟಿ ಗಾಡಿ ಇದು, ಅದಂಗ್ ಲೂಸ್ ಆತ? ಎಲ್ಲಾದ್ರ ಮುರ್ದೈತೆ ಅನಿಸ್ತೈತೆ ನೋಡಿದ್ದು. ಏನೇನೋ ಇರೋದಿಲ್ಲ ಅಲ್ಲ ಗುಂಡ ನಿನ್ ಕೈಯಾಗ. ನೋಡಿಲ್ಲಿ ಮುರ್ದಿಟ್ಟಿದ್ದೆ. ಅವ್ನ ಅದ ಕೆಲಸ ಅಲ್ಲ ಮತ್ತೆ, ಏನು ಕೈಯಾಗ ನೆಟ್ಟಗಿರ್ತೈತೆ ಅವಂದೆ. ಒಂದು ಗಾಡಿ ತಗೊಂಡ್ರೆ ಒಂದು 4 ದಿನ ಇಟ್ಕೊಳ್ಳಲ್ಲ ಅವನು. ನಾನು ಮುರ್ದಿಲ್ಲ ಜಿ, ಅದ ಮುರ್ದೈತದು. ಅದ ಮುರಿಯಾಕೇನು ಕೈ ಕಾಲಿದ ಅದಕ್ಕೆ? ಈ ತಂದಿರೋ ವಸ್ತು ನೆಟ್ಟಾಗಿ ಇಟ್ಕೊಳಕ್ ಬರೋದಿಲ್ಲ, ಏನಿಲ್ಲ. ಹಿಂಗ ನೋಡ್ರಿ ಅಪ್ಪ, ಒಂದು ಜಾತ್ರೆಯಿಂದ ಎಷ್ಟು ಗಾಡಿಗಳು, ಬುರ್ಡಿಜರ್, JCB ಅಂಥವು ಇಂಥವು, ಟ್ರಕ್, ಲಾರಿ ಎಲ್ಲ ತಂದು ಕೊಡ್ತೀವ್ರಿ. ಹಿಂಗೆ ಮಾಡಿ 2 ದಿನದಾಗ ಅಂದ್ರೆ 3 ಬಟ್ಟೆ ಮಾಡಿ ಇಡ್ತಾನೆ ಮುರ್ದು. ಹಂಗಾರಿ ಸಣ್ಣ ಹುಡುಗರು ಏನು ಮಾಡಕ್ ಬರ್ತೈತೆ. ತಗೊಳ್ಗುಂಡ ಆತ್ ನೋಡು. ಈಗ ಹಂಗು ಹಿಂಗು ಮಾಡಿ ಒಂದ್ ಸ್ವಲ್ಪ ಹಿಟ್ ಮಾಡೀನಿ. ನೀನು ಇನ್ನೊಂದ್ ಸ್ವಲ್ಪ ಜೋರಾಗಿ ಆಡಿದ್ರೆ ಇದು ಇರೋದೊಂದ್ ಚಕ್ರ ಹೋಗಿ ಬಿದ್ದ್ಬಿಡ್ತೈತಿ ನೋಡ. ಆಮೇಲೆ ಹಾಕಕ್ ಬರೋದಿಲ್ಲ. ಪಿವಿಕ ಅಂಟಿಸಿದ್ರು ಅದು ಮತ್ತೆ ಇರುವುದೇ ಇಲ್ಲ ಚಕ್ರ, ಹಂಗಾಕೈತೆ. ಒಂದ್ ಸ್ವಲ್ಪ ಸಾವಕಾಶ ಆಡ್. ಅಷ್ಟ್ ಸುಣ್ಣ ಸಾಕ್ರಿ ನಿಮ್ಗೆ? ಸಾಕ್ರಿ. ಮಂಜುಳಾ ತಗೋ ಇದಿಲ್ಲ ಅಡಿಕೆ ತಟ್ಟೆ. ತಗೋರಿ. ಎಲ್ಲೇನು ಹೊಲ್ದಾಗಿನವ್ರಿ ಇವು? ಯಾವ್ದು ಹೇಳೋದಿಲ್ಲ? ಇಲ್ರಿ, ಇಲ್ಲ ಅಂಗಡ್ಯಾಗ ತರಿಸೀನಿ. ಎಲ್ಲಿ ಬಳ್ಳಿ ಐತಿ ನಮ್ದು, ನಿಮ್ಮ ಊರಾಗಿನ ತಂದು ಹಾಕಿದ್ನಿ. ಅದು ಯಾಕೆ ಏನೋ ಚಿಗ್ರ ಬಂದಿಲ್ಲ. ಅದು ಭಾಳ ನೀರು ಹೋಗ್ಬಾರ್ದೇನ್ರಿ ಅದಕ್ಕೆ? ನೀರು ಹೋಗೋ ಜಾಗಕ್ಕೆ ಹಾಕಿದ್ನಿ ಅದು. ಹಂಗೇನಿಲ್ರಿ, ಎಲ್ಲ ಹಾಕಿದ್ರು ಚಿಗುರು ಹೊಡಿತೈತ್ರಿ ಅದು. ಇಲ್ಲ ಮನೆ ಹತ್ರಕ್ಕೆ ಬಕೆಟ್ನಾಗ ಹಾಕಿದ್ರೆ ಹಂಚಿನ ಮ್ಯಾಗ ಹರಡ್ಕೊಂತಿತ್ರಿ. ನೀವು ಅಲ್ಲಿ ಹೊಲದಾಗ ಮತ್ತು ಮಳೆ ನೀರು, ಬೋರ್ ನೀರು ಅದು ತಗನ್ಯಾಗ ಹಾಕಿರ ಅನಿಸ್ತೈತಿ ನೀವು. ಅದಕ್ಕೆ ಏನು ಕೊಳತೋಗೈತೆ, ಒಣಗೋಗೈತ್ರಿ. ಒಣಗಿದ್ರೆ ಮತ್ತೆ ನೀರಿಲ್ಲ ಅಂತೆ, ಕೊಳತೋದ್ರೆ ಮತ್ತೆ ಭಾಳ ನೀರಾಗಿ ಕೊಳತೋಗೈತೆ ಅಂತ. ಅದಕ್ಕೆ ನೀರು ಮತ್ತು ಯಾವುದೇ ಗಿಡ ಆಗಲಿ ಭಾಳ ನೀರಾದ್ರೆ ಕೊಳತ ಹೋಗ್ತಾವಲ್ರಿ. ನಮ್ದು ಇಲ್ಲ ನೋಡ್ರಿ, ಅದಕ್ಕೆ ಏನೇನು ಚಕ್ರಿನ ಮಾಡಿಲ್ಲ, ಅಷ್ಟು ಉದ್ದ ಹೋಗೈತದ ಬಳ್ಳಿ. ಅದ್ರಾಗ ಒಂದು ಸ್ವಲ್ಪ ನಿಮ್ಗೆ ಕೊಟ್ಟಿದ್ನಿ ರೀ ಅಲ್ಲ. ಹೌದು ಹೇಳ್ರಿ, ಬಳ್ಳಿ ದೊಡ್ಡದಾಗೈತೆ ಅದು, ಅದ್ರಾಗ ಮುರಿದು ಕೊಟ್ಟಿದ್ರಿ ನನಗೆ. ನಾನು ಸ್ವಲ್ಪ ಶಾನೆ ಆಗಿ ಇಲ್ಲ ಬಕೆಟ್ನಾಗ ಹಾಕಿದಿದ್ರೆ ಹೆಂಗೋ ಅಂಗಡಿಯಾಗಿನ ತರಿಸೋ ಬರಲ್ಲ, ಇಲ್ಲ 2 ಎಲೆ ಮುರ್ಕೊಂಡು ಹಾಕೊಳಕ್ ಬರ್ತಿತ್ತು. ತಗೊಂಡು ಹೋಗಿ ಇಲ್ಲಿ ಇಟ್ರೆ ಮತ್ತೆ ಯಾರ್ಯಾರೋ ಕೇಳಕ್ಕೆ ಬರ್ತಾರಂತ ನಾನು ಒಯ್ದು ಅಲ್ಲಿ ಇದ್ರಾಗ ಹೊಲ್ದಾಗ ಹಾಕೀನಿ. ಅಲ್ಲಿ ನೋಡಿದ್ರೆ ನನಗೂ ಇಲ್ಲ, ಅವ್ರಿಗೂ ಇಲ್ಲ, ಯಾರಿಗೂ ಇಲ್ಲ, ಹಂಗೆ ಕೊಳ್ತೋಗ್ಬಿಟ್ಟೈತೆ ಅದು ಬಳ್ಳಿ. ಹೌದ್ರಿ, ಈಗ ಆರತಿ ಕರ್ಕೊಂಡು ಬರಕ ಅವ್ರ ಅಪ್ಪ ಬರ್ತೈತಲ್ರಿ, ಅವತ್ತು ಬಳ್ಳಿ ಒಂದು ಕವರ್ನಾಗ ಹಾಕಿ ಕೊಟ್ಟು ಕಳಿಸ್ತೀನಿ. ಇಲ್ಲ ಹಾಕೋರಿ ಅದು. ಆತ ಹೇಳ್ರಿ, ಕೊಟ್ಟು ಕಳಿಸ್ರಿ, ಇಲ್ಲ ಹಾಕ್ತೀನಿ. ಎಲ್ಲ ಮತ್ತಲ್ಲಿ ಹೊಲ್ದಾಗ ಇಲ್ಲಂತಂದ್ರೆ ಮನ್ಯಾಗ ನಾನು ಇಲ್ಲ ಗಂಗಾ ಇದ್ದ ಇರ್ತೀವಿ. ಒಂದು ಸ್ವಲ್ಪ ನೀರು ಹಾಕಿ ಬೆಳೆಸಿದ್ರೆ ಇಲ್ಲ ಹಂಚಿನ ಮ್ಯಾಗ ಇದು ಮಾಡಿದ್ರೆ ಹಾಕೈತೆ. ಬೀಗ್ರ ಬರ್ರಿ, ಹಂಗ ಆಡ್ಕೊಂಡ್ ಬರೋಣ. ಊಟ ಮಾಡ್ದಾಗಿಂದ ಬರೀ ಕುಂದ್ರೋದಾಗತೈತೆ. ಹೋಗಿ ಹಂಗ ಓನ್ಯಾಗಿಂದ ಬರೋಣ ಬರ್ರಿ. ನಡ್ರಿ ಹೋಗೋಣ. ಎಲ್ಲಿ ಹೋಗ್ತೀರಿ? ಹೋಗೋಣ್ರಿ, ಈಗ ಮತ್ತೆ ಮಳೆ ಮೋಡ ಆಗೈತೆ, ಹೋಗಾಕ ಲೇಟ್ ಆಕೈತೆ ನೋಡ್ರಿ. ಎಲ್ಲಿ ಭಾಳ ದೂರ ಹೋಗೋದಿಲ್ಲ, ಹಿಂಗ ಅಡ್ಡಾಡ್ಕೊಂಡ್ ಬರ್ತೀನಿ. ಅವಾಗಿಂದ ಕುಂತ್ ಕಾಲೆಲ್ಲ ಜೂಮ್ ಹಿಡಿದ್ಬಿಟ್ಟಿದಾವ್. ನಡ್ರಿ ಬೀಗ್ರ ಹೋಗೋಣ. ಪುಟ್ಟಿ ಗುಂಡ ಬರಪ್ಪಯ್ಯ ಹೋಗೋಣ. ಕೈಯಾಗ ಗಾಡಿ ತಗೊಂಡು ಹೊಂಟಾನ ನೋಡ್ರಿ ಅವನು. ರಾಜು ಇಸ್ಕೋ ಅದು ಗಾಡಿ, ಮತ್ತೆ ಎಲ್ಲಾದ್ರೂ ಕಳ್ದಿ ಬಂದಾನೆ. ಇರ್ಲಿ ಬಿಡು, ಕೈಯಾಗ ತಗೊಂಡ್ ಆಡ್ತಾನೆ. ಜಲ್ದಿ ಬರ್ರಿ ಮತ್ತೆ. ಆತ್ ಹೇಳಿ ಬರ್ತೀವಿ. ಬರ್ತಾರ ತಗೊಳ್ರಿ. ಇಲ್ಲ ಸಿಮೆಂಟ್ ರೋಡ್ ಮ್ಯಾಗ ಆ ಕಡೆ ಅಂತ ಕೆಳಗಿನ ಮನ್ಯಾಗ ಹೋಗಿ ಹಂಗ ಬರ್ತಾರ. ಅವಾಗಿಂದ ಕುಂತ್ ನನಗೂ ಈಗ ಒಂದ್ ಸ್ವಲ್ಪ ವಾಕ್ ಮಾಡ್ಬೇಕು ನಡ್ರಿ. ಈತಲ್ ಕಡೆಗೆ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಅಡ್ಡಾಡ್ಕೊಂಡು ಬರೋಣ ನಾವು. ತಡ್ರಿ ಮೊದ್ಲು ಎಲ್ಲ ಅಡಿಕೆ ಹಾಕೊಳ್ಳೋಣ. ಅವಾಗಿಂದ ಯಾವಾಗ ಎಲ್ಲ ಅಡಿಕೆ ಹಾಕೋತೇನೇನೋ ಅನ್ಸತೈತಿ ನನಗೆ. ಹಾಕೊಳ್ರಿ. ನಮ್ಗೇನು ಎಲ್ಲ ಅಡಿಕೆ ಬೇಕಂತಾನೆ ಏನಿಲ್ಲ, ಹಿಂಗಾರಿ ಯಾವಾಗಾದ್ರೂ ಒಮ್ಮೆ ಚಿಕನ್ ಮಟನ್ ಮಾಡಿದಾಗ ಅಷ್ಟೇ ತರಿಸ್ಕೊಂಡು ಹಾಕೋತೀನಿ ನಾನು. ಒಂದು 10 ರೂಪಾಯಿದು ಎಲೆ ಬಳ್ಳಿ ಇದ್ರು ಅವ್ರು ಇವ್ರ ಕಿತ್ಕೊಂಡು ಹೋಗ್ತಾರೆ, ನಾವೇನು ಹಾಕೊಳ್ಳೋದಿಲ್ಲ ಬಿಡೋದಿಲ್ಲ. ನಮ್ಗೇನು ಹಂಗಿಲ್ಲ ನೋಡ್ರಿ. ಎಲೆ ಅಡಿಕೆ ಹಾಕೊಂಡಿಲ್ಲ ಅಂದ್ರೆ ಏನೋ ಕಳ್ಕೊಂಡಿವೇನೋ ಅನಿಸ್ತೈತೆ ನನಗೆ. ಊಟ ಇಲ್ಲ ಅಂದ್ರೂ ನಡೀತೈತೆ ಒಂದು ಹೊತ್ತಿಂದ, ಅಂದರೆ ಎಲೆ ಅಡಿಕೆ ಬೇಕು ನನಗೆ. ಓಯ್ ಇವ್ರೇನಿವ್ರು? ಅಕ್ಕ ಬಾವ ಏನು ಇಬ್ರು ಸೇರ್ಕೊಂಡು ಮೌನ ವ್ರತ ಮಾಡತ್ತೀರಿ? ಯಾಕೆ?
ಮತ್ತೆ ಅವಾಗಿಂದ ನೋಡತ್ತೀನಿ ಇಬ್ರು ಸುಮ್ಮನೆ ಕುಂತೀರಿ. ಅಟ್ಲೀಸ್ಟ್ ಭಾವ ಆದ್ರೂ ಒಂದ್ ಸ್ವಲ್ಪ ಮಾತಾಡಿದಾರೆ. ನೀನು ಹೊರಗಡೆ ಕುಂತಾಗಿಂದ ನೋಡತ್ತೀನಿ ಗೊಂಬೆ ಕುಂದ್ರೋದಿಲ್ಲ ಹಂಗ ಅನ್ಸ್ಬಿಟ್ಟೈತೆ. ಏನಾದ್ರೂ ಮಾತಾಡ್ಬೇಕು ನೋಡಲ್ಲಿ ಎಲ್ಲ ಅಡ್ಕೆ ಹಾಕೊಳತ್ತಾರ ಅತ್ತೆ ಮತ್ತೆ ಅವ್ವ ಸೇರ್ಕೊಂಡು. ನೀನು ಒಂದ್ ಸ್ವಲ್ಪ ಹಾಕು. ಬೇಡಪ್ಪ, ನಂಗೆ ಎಲ್ಲ ಅಡ್ಕೆ ಹಾಕೊಳ್ಳೋದಿಲ್ಲ, ತಲೆ ಸುತ್ತ ಬರ್ತೈತೆ ನನಗೆ. ತಲೆ ಸುತ್ತ ಬರ್ತೈತ? ಹಂಗಂದ್ರೆ ನಾನು ಹಾಕೊಂಡು ನೋಡ್ಲಾ? ಯಾಕಂದ್ರೆ ತಲೆ ಸುತ್ತಿ ಹೆಂಗ್ ಬರ್ತೈತೆ ಅನ್ನೋದ ಗೊತ್ತಿಲ್ಲ ನನ್ಗೆ. ಅವ ಕೊಡ್ಬೇಕು ಕಡೆ ತಟ್ಟೆ. ಕೊಡ್ತೀವಿ ಇರು. ಅಡಿಕೆ ಇವನ್ ತಿಂತೀರಿ ನೀವು? ಭಾಳ ಗಟ್ಟಿ ಇರೋದಿಲ್ರಿ ಇವು, ಅಲ್ಲಿಂದ ಕಡೆ ಯಾಕ ಬರೋದಿಲ್ಲ. ಇಲ್ರಿ ಇವನ್ನ ತಿನ್ನೋದು ನಾನು. ಗಟ್ಟಿ ಇರ್ತಾವೆ ಹಂಗ, ಮತ್ತೆ ಭಾಳ ಹೊತ್ತು ಇರ್ಬೇಕಂದ್ರೆ ಬಾಯಾಗ ಗಟ್ಟಿ ಇರೋ ತಗೊಂಡ್ ಬರ್ಬೇಕು. ಮೆತ್ತಗಿರೋ ತಂದ್ರೆ ದಿನಕ್ಕೆ 100 ಸತಿ ಹಾಕೊಂಡ್ರು ಸಾಲೋದಿಲ್ಲ ಅಡಿಕೆ. ಅದಕ್ಕೆ ಗಟ್ಟಿ ಇರೋ ನೋಡಿನ ತಗೊಂಡ್ ಬರ್ತೀನಿ. ಹಬ್ಬ, ಅತ್ತೆ ಐಡಿಯಾ ನೋಡಕ ಹೆಂಗೈತೆ? ಹೌದ್, ಮತ್ತೆ ಯಾರ ಅತ್ತೆ ಹೇಳಿ? ನಿಮ್ಮ ಅತ್ತೆನ ತಗೊಳಕ ಆತಾತ. ಅಕ್ಕ, ಆ ವಂಡರ್ಲಾದಲ್ಲಿ ತೆಗೆದಿರೋ ಫೋಟೋ ಸರಿಯಾಗಿ ನೋಡಕ ಆಗಿಲ್ಲ, ಊರಿಗೆ ಹೋಗ್ಬಿಟ್ಟೆ. ಆ ಭಾವನ ಹತ್ರಕ್ಕೆ ಮೊಬೈಲ್ ಇಸ್ಕೊಳಕ, ಫೋಟೋ ನೋಡೋಣ. ಆಯ್ತು ಬಾ ನೋಡೋಣ. ರೀ ಮೊಬೈಲ್ ಕೊಡ್ರಿ ಒಂದ್ ಸ್ವಲ್ಪ. ಏನ ಸ್ವಲ್ಪ ಕೊಡ್ಲಿ? ಮೊಬೈಲ್ ಕೊಡ್ರಿ. ಮತ್ ಹಂಗ ಹೇಳಲ್ಲ ನೀನು. ಸ್ವಲ್ಪ ಕೊಡು ಅಂತಂದ್ರೆ ನಂಗೆ ಕನ್ಫ್ಯೂಸ್ ಆಗ್ಬಿಡ್ತು. ಸ್ವಲ್ಪ ಹೆಂಗ್ ಕೊಡಕ್ ಆಕೇತಪ್ಪ ಅಂತ. ಏನೋ ಒಂದ್ ಕೊಡ್ರಿ. ನಿಮ್ಮಷ್ಟು ಇಂಟೆಲಿಜೆಂಟ್ ಇರ್ಬೇಕಲ್ಲ ನಾನು ಹಂಗೆ ಕೇಳಕ, ಅದಕ್ಕೆ ಸ್ವಲ್ಪ ಕೊಡ್ರಿ ಅಂತ ಹೇಳಿದೆ. ಇಲ್ಲೈತಾ ಮೊಬೈಲ್ ಒಳಗೈತಾ ಹೇಳ್ರಿ, ನಾನು ತಗೋತೀನಿ. ಆದ್ರೂ ನಿನ್ನಷ್ಟೇನಿಲ್ಲ ಬಿಡು. ಮೊಬೈಲ್ ಊಟ ಮಾಡಕ್ ಹೋಗುವಾಗ ಎಲ್ಲಿಟ್ನಿ ನಾನು? ಹಾ, ಬೆಡ್ರೂಮಾಗ ಐತ್ ನೋಡ್ದಂಗ, ಚಾರ್ಜ್ ಇಟ್ಟಿರೋದು ಅಲ್ಲ ಐತ್ ನೋಡ್. ಅದನ್ನ ಹೇಳಕ್ ಇಷ್ಟೊತ್ತು ಮಾಡಿದ್ರಿ? ಅವಾಗ್ಲೂ ಹೋಗ್ತಿದ್ವಲ್ಲ, ಹೋಗಂದ್ರೆ ಸುಮ್ಮನೆ ಇಲ್ಲಿ ಟೈಮ್ ಪಾಸ್ ಮಾಡ್ಕೊಂಡು ನಿಂತ್ಕೊಂಡಿದ್ ಬಾರ್ತಿ ಹೋಗೋಣ. ಸಾವಕಾಶ ಗಂಗ, ಎತ್ಲಾಗತ್ರ ಬಿದ್ದಿದ್ರ ಕಾಲಾಗ ನೋಡ್ಕೊಂಡು ಹೋಗೋನ್ ಸ್ವಲ್ಪ. ಕಾಲಾಗ ನೋಡ್ಕೊಂಡು ಹೋಗಿದ್ದಿದ್ರೆ ಹಿಂಗೆ ಎಡವತನ ಇರ್ಲಿಲ್ಲ ನಾನು. ನಂಗೆಲ್ಲ ಗೊತ್ತೈತಿ ನೀವ ಮಾಡಿದ್ರಿ ಅಂತ. ಬಿಡ್ರಿ ಕೈ. ಏನ? ನಾನೇನ್ ಮಾಡಿದ್ನಿ? ನೀವೇನು ಮಾಡಿಲ್ಲ, ಎಲ್ಲ ನಿಮ್ ಕಾಲ್ ಮಾಡ್ತು. ಸರಿ ಓಕೆ, ಆರ್ತಿ ಬಾ ನಾವು ಹೋಗೋಣ. ಬೇಗ್ರ ಬರ್ರಿ, ಅವ್ರು ಬರೋ ಮಟ ಇಲ್ಲಿ ಕುಂತಾದ್ರೆ ಏನ್ ಮಾಡೋದು? ನಾವ್ ಹಂಗ ಹೋಗಿ ಅಡ್ಡಾಡ್ಕೊಂಡು ಬರೋಣ ಬರ್ರಿ. ನಡ್ರಿ ಹೋಗೋಣ. ಹಿಂಗ ಹೋಗೋಣ್ರಿ? ಹಿಂಗ ನಡ್ರಿ ಹೋಗೋಣ, ದಾರಿ ಐತೆ. ದಾಸವಾಳ ಹೂವ ನೋಡ್ರಿ ಎಷ್ಟೊಕೊಂಡ್ ಬಿಟ್ಟಿದಾವ್, ಕಿತ್ಕೊಂಡಿಲ್ಲ? ಇಲ್ಲ ಕಿತ್ಕೊಂತೀವಲ್ರಿ. ಇರೋ ಒಂದ್ ಫೋಟೋಗೆ ಎಷ್ಟು ಬೇಕಾಗ್ತಾವ? ಒಂದ್ 4-5 ಮುಡ್ಸಿದ್ರೆ ಸಾಕಂಗ. ಮುಂಜಾನೆ ಪೂಜೆ ಮಾಡ್ಬೇಕಾದ್ರೆ 1-2 ಕಿತ್ಕೊಂಡಿದ್ಲು. ತುಳಸಿಗೆ ಮತ್ತೆ ಫೋಟೋಗೆ ಬಾಳೆನ್ ಮುಡ್ಸೋದಿಲ್ಲ, ಎಲ್ಲ ಒಣಗ ಹೋಗ್ಬಿಡ್ತಾವು. ಸುಶೀಲಾ ಅಂತ ಅವಳು ಬರ್ತಾಳ, ಅವಳು ಬಂದ್ರೆ ಎಲ್ಲ ಅಷ್ಟು ಮೊಗ್ಗು ಬಿಡ್ದಂಗೆ ಕಿತ್ಕೊಂಡು ಹೋಗ್ತಾಳೆ. ಯಾಕೆ ಇನ್ನು 4-5 ದಿನ ಪತ್ತೇನೇ ಇಲ್ಲ, ಅವಳು ಬಂದೇ ಇಲ್ಲ. ಇಲ್ಲ ಅಂದ್ರೆ ಹಿಂಗ್ ಹೂವ ಎಲ್ಲಿ ಕಾಣ್ತಾವ್ರಿ ನಮ್ಮ ಮನೆ ಮುಂದೆ. ಹಂಗಾರಿ ಮತ್ ಮನೆ ಮುಂದೆ ಗಿಡಗಳಿದ್ರೆ ಇವ್ರ ಕಿತ್ಕೊಂಡು ಹೋಗ್ತಾರೆ. ಮತ್ತ ಗಿಡದಾಗಿದ್ರು ಎಲ್ಲ ಒಣಗ ಹೋಗ್ತಾವಂತ ಹಿತ್ತಲ ಕಡೆಗಿರೋ ಇವ್ರ ಕಿತ್ಕೊಂಡು ಹೋಗ್ತಾರ್ರಿ. ನಾವೇನ್ ಬಾಳ್ ಮುಡ್ಸೋದಿಲ್ಲ. ಹಿಂಗ ಪ್ಲಾಸ್ಟಿಕ್ ಇಂದ ಹೂವಿನ ಹಾರ ಐತೆ, ಅದ್ರ ಮ್ಯಾಗನೆ ಒಂದ್ 2-3 ಹೂವ ಮುಡ್ಸಿದ್ರೆ ಚಂದ ಕಾಣ್ತೈತ್ರಿ ಅದ್ ಫೋಟೋನ. ಇದ್ ನೋಡಕ ಫೋಟೋ ಹೆಂಗ್ ಬಂದೈತೆ? ನೀನ್ ಆ ಕಡೆಗೆ ನೋಡತ್ತೆ, ನೀನೇನೋ ನೋಡತ್ತೆ, ನಾನ್ ನಿನ್ ಕಡೆಗೆ ನೋಡತ್ತೀನಿ. ಭಾವ ಹಂಗ ಕ್ಲಿಕ್ ಮಾಡ್ಬಿಟ್ಟಿದಾರ, ಚಲೋನ ಬಂದಿಲ್ಲಕ್ಕ. ಡಿಲೀಟ್ ಮಾಡ್ಲಿ ಇದು ಫೋಟೋ? ಇರ್ಲಿ ಬಿಡು, ಅದಕ್ಕೇನಾಕೈತೆ? ಏನಾಗೋದಿಲ್ಲ. ನಾವು ಆ ಕಡೆಗೆ ಎಲ್ಲೋ ನೋಡತ್ತೀವಲ್ಲ, ಒಂದ್ ಸೈಡಿಂದ ಬಂದಂಗೆ ಬಂದೈತದು. ಇರ್ಲಿ ಬಿಡು, ಮೆಮ್ರಿಗೆ ಇರ್ತೈತೆ. ಹಂಗೇನಾದ್ರೂ ಒಂದ್ ವೇಳೆ ಸ್ಟೋರೇಜ್ ಫುಲ್ ಆದ್ರೆ ಭಾವಂಗೆ ಹೇಳ್ತೀನಿ, ಅವೆಲ್ಲ ಫೋಟೋಸ್ ಡಿಲೀಟ್ ಮಾಡ್ರಿ ಅಂತ. ಅವಾಗ ಮಾಡ್ತಾರ ಅವ್ರ. ಅವ್ವ ಮತ್ತು ಅತ್ತೆ ಹಿತ್ತಲ ಕಡೆಗೆ ಹೋಗಿದ್ರ, ಬಂದ್ರೆ ಏನು ಮಾಡಿದ್ರೆ ಏನೋ ಗೊತ್ತಿಲ್ಲ. ಎಲ್ಲರೂ ಬಂದ್ರೆ ಚಾಗಿಡ್ಬೇಕಾರ್ತಿ. ಜಲ್ದಿ ನಾನು ಕಸ ಗುಡ್ಸ್ಕೊಂಡು ಬಂದು ಚಾಗಿಡ್ಲಿ. ಇಡೋಣ. ಆದ್ರೆ ಇನ್ನೂ ಯಾರು ಬಂದಿಲ್ಲ, ತಡಿ ಅವರು ಕುಂದ್ರು. ನಂಗೆ ಈ ರೂಮ್ನಾಗ ಒಂಥರ ಸಮಾಧಾನ ಅನಿಸ್ತೈತಿ. ಫ್ಯಾನ್ ಐತಲ್ಲ, ಹೊರಗಡೆ ಹೋದ್ರೆ ಸೆಕೆ ಸೆಕೆ ಅನ್ಸತೈತೆ. ಈ ರೂಮ್ನಾಗೂ ಭಾಳ ಸೆಕೆ ಐತರ್ತಿ. ಫ್ಯಾನ್ ಇಲ್ದ 1 ನಿಮಿಷನೂ ಇರಾಕ್ ಬರೋದಿಲ್ಲ. ಕರೆಂಟ್ ಹೋದ್ರೆ ಅಂತೂ ಎಷ್ಟು ಫಜೀತಿ ಆಕೈತೆ. ಅವಾಗ ನೋಡ್ಬೇಕು, ಕಿಟಕಿ ಎಲ್ಲ ತೆಗೆದು. ಯಪ್ಪ, ಕರೆಂಟ್ ಹೋದ್ರೆ ನಿಜವಾಗ್ಲೂ ಭಾಳ ತ್ರಾಸ ಆಕೈತಿ ಇಲ್ಲಿ. ಸೆಕೆ ಆಕೈತೆ, ಮತ್ತೆಲ್ಲ ಪ್ಯಾಕ್ ಐತಲ್ಲ. ಕಿಟಕಿ ಒಂದು ಚೂರು ದೊಡ್ಡದಿದ್ರೆ ಮಸ್ತ್ ಗಾಳಿ ಬರೋದು. ಕರೆಂಟ್ ಅದು ಇಲ್ದಾಗ ಆರಾಮಾಗಿ ಬೆಡ್ ಮೇಲೆ ಮಲ್ಕೊಂಡ್ರೆ ಎಷ್ಟು ಚಂದ ಗಾಳಿ ಬರ್ತೈತೆ ಗೊತ್ತೈತೇನು? ಇಲ್ಲ, ಇದ್ರಾಗೂ ಗಾಳಿ ಭಾಳ ಚಲೋ ಬರ್ತೈತೆ. ಯಾಕಂದ್ರೆ ಹಿತ್ತಲ ಕಡೆಗೆ ಅಷ್ಟು ಗಿಡ ಮರನ ಇದಾವಲ್ಲ, ಹಂಗಾಗಿ ಕಿಟಕಿ ತಕ್ಕೊಳಕ್ಕೂ ಭಯ ಆಕೈತೆ. ಎಲ್ಲಾದ್ರೂ ಮತ್ತೆ ಹಾವಿಗೆ ಬಂದಿದ್ದಂತೆ. ಹಂಗೆ ಒಂದು ಸ್ವಲ್ಪ ಎಚ್ಚರ ಇದ್ದಾಗ ಅಷ್ಟೇ ತೆಗ್ದಿರ್ತೀನಿ ನಾನು. ಇಲ್ಲ ಅಂತಂದ್ರೆ ರಾತ್ರಿ ಹೊತ್ತೆಲ್ಲ ಇದು ಮಾಡಲ್ಲ. ಅದೇನೋ ಜಾಲ್ರಿ ಬರ್ತೈತಂತೆ, ಜಾಲ್ರಿ ಹಾಕಿ ಇದು ಮಾಡಿದ್ರೆ ಆರಾಮಾಗಿ ನಾವು ರಾತ್ರಿ ಹೊತ್ತು ತಗೊಂಡು ಮಲ್ಕೋಬೋದು. ಇದು ಹೌದಾ? ಗಂಗಾ, ಫೋನ್ ಎಲ್ಲೈತೆ? ಫೋಟೋ ನೋಡೋ ಆದ್ವಾ? ಅದು ರೀ. ಹೌದಾ? ಆದ್ರೆ ಕೊಡ್ರಿ ಮತ್ ಫೋನ್. ಈಗ ಫೋನ್ ತಗೊಂಡು ಏನು ಮಾಡ್ತೀರಿ? ಇಲ್ಲಿ ಚಾರ್ಜಿಗೆ ಇಟ್ಟು ನಡ್ರಿ, ಎಲ್ಲರೂ ಹೊರಗೆ ಹೋಗೊಂದು ಚಾ ಮಾಡ್ತೀನಿ. ಈಗ ಯಾವಾಗಲೂ ಅದು 24 ಗಂಟೆ ಸ್ಕ್ರೋಲ್ ಮಾಡ್ಕೊಂತ ಅದು ಕಾಮಿಡಿ ರೀಲ್ಸ್ ನೋಡ್ಕೊಂತಿರ್ತೀರಿ. ಎಲ್ಲರೂ ಇದ್ದೀವಿ. ಅಪ್ಪ ಅವ್ವ ಬಂದಿದ್ದಾರೆ, ಆರ್ತಿ ಬಂದಿದ್ದಾಳೆ. ನಮ್ಮೆಲ್ಲರ ಜೋಡಿ ಮಾತಾಡ್ಕೊಂತ ಟೈಮ್ ಸ್ಪೆಂಡ್ ಮಾಡ್ರಿ. ಹೋಗ್ರಿ, ನಂಗೆ ಹಿಂಗೆ ಮಾಡಿದ್ರೆ ಸ್ಕೋಪ ಬರ್ತೈತೆ ನೋಡ್ರಿ ನನಗೆ. ಏನ ಸ್ಕೋಪ ಬರ್ತೈತೆ? ನಾನು ಹಂಗೆ ಹೇಳ ಇಲ್ಲ. ಇರ್ಲಿ ತಗೋ. ಈಗ ಏನ್ ಜಗಳ ಮಾಡ್ಬೇಕಂತಿದ್ದಿ ನನ್ ಜೋಡಿ? ಅಯ್ಯೋ ಮರ್ತ ಬಿಟ್ನಿ. ಆರ್ತಿ, ಅಲ್ಲಿ ಹೊರಗೆ ಅತ್ತೆಯವ್ರು ಕರೆಯತ್ತಾರ ನೋಡ್ ನಿನ್ಗ. ಹೌದಾ ಬಾವ? ಎದಕ್ಕಂತೆ? ಎದಕ್ಕೇನ್ ಗೊತ್ತಿಲ್ಲ ನನ್ಗ. ಅಂಗಡಿಯಿಂದ ಬರತಿದ್ನಿ, ಅವಾಗ ಹಿತ್ತಲ ಕಡೆಯಿಂದ ಅಲ್ಲಿ ಆರ್ತಿ ಆರ್ತಿ ಅಂತ ಕೂಗ್ದಂಗ ಆತ. ತಡಿ, ಮತ್ತೆ ಒಳಗಿದಾರೇನೋ ಅಂತ ಇಲ್ಲಿ ಕರೆಯಾಕ ಬಂದಿ ನಿಮ್ಗೆ. ಹೌದಾ? ಆತಾತ್, ನೋಡ್ಕೊಂಡು ಬರ್ತೀನಿ ರೀ.
ಗಂಗಾಕ ನಾನು ಅವ ಕರೆಯತ್ತ ಹೋಗಿ ಬರ್ತೀನಿ. ನೀನು ಅಷ್ಟರ ಮಟ ಕಿಚನಿನ ಕಸ ಗುಡಿಸ್ಕೊಂಡು ಚಾಗಿಡೋ. ಅಷ್ಟು ನಾನು ಕಸ ಗುಡಿಸ್ತೀನಿ ಕ್ಲೀನ್ ಮಾಡಿ. ನೀನೇನು ಈ ಕಡೆದೆಲ್ಲ ಗುಡ್ಸಕ್ಕೆ ಹೋಗ್ಬೇಡ, ನಾನು ಗುಡಿಸ್ತೀನಿ. ಚಾಗಿಟ್ಟು ಗುಡಿಸ್ತೀನಿ ತಗೋ. ಅದೆಷ್ಟೊತ್ತಾಕೈತಿ. ಚಿಕ್ಕಮ್ಮ ಎದ ಕರೆಯತ್ತೈತಿ ನೋಡ್ಬಾ ಹೋಗು. ಅರೇ ತಗೊಳ್ರಿ ಮೊಬೈಲ್ ಚಾರ್ಜಿಗೆ ಇಡ್ರಿ. ರೀ ಇರು ಅಷ್ಟು ಅರ್ಜೆಂಟ್ಲೆ ಎಲ್ಲಿ ನೋಡೋಗಾತಿ? ಗಂಡ ಆದವ್ನು ಇಲ್ಲಿ ಒಳಗೆ ಬಂದೀನಿ, ಏನಾದರೂ ತಿಂತೀರಾ ಕುಡಿತೀರಾ ಅಂತ ಕೇಳೋದು ಬಿಟ್ಟು ಹಂಗಂಗ ಹುಡುಕ್ತಿ. ಒಂಚೂರು ಪ್ರೀತಿನೇ ಇಲ್ಲ ನನ್ನ ಮ್ಯಾಗ. ಅಯ್ಯೋ ಸರಿ, ಈಗಾದ್ರೆ ಹೊಟ್ಟೆ ತುಂಬಾ ಊಟ ಮಾಡಿ ಬಂದಿರಿ, ತಿಂತೀರಾ ಕುಡಿತೀರಾ ಅಂತ ಕೇಳ್ತಾರೆ ನಿಮ್ಗೆ. ಮನೆಗೆ ಯಾರಾದ್ರೂ ಬಂದ್ರೆ ಹೆಂಗ್ ಮಾತಾಡ್ಕೊಂಡು ಕುತ್ಕೊಳಕ್ ಆಕೈತೆ ಹೇಳ್ರಿ. ಚಾಗ್ ಇಡ್ಬೇಕಿನ್ನು, ಅರ್ಶಿನ ಕುಂಕುಮ ಕೊಡೋಕೆ ರೆಡಿ ಮಾಡ್ಕೋಬೇಕು, ಎಲ್ಲ ಕಸ ಗುಡಿಸ್ಬೇಕು, ಎಲ್ಲ ಭಾಳ ಕೆಲಸ ಐತೆ. ಆಮೇಲೆ ಮಾತಾಡ್ತೀನಿ ತಗೊಳ್ರಿ. ನಾನು ಚಿಕ್ಕಮ್ಮ ಮತ್ತು ಅಪ್ಪ ಹೋಗ್ತೀನಿ ಅನ್ನತ್ತಾರ. ಜಲ್ದಿ ಒಂದು ಸ್ವಲ್ಪ ಚಾ ಮಾಡಿ ಬರ್ತೀನಿ. ಚಾ ಕುಡಿತೀರಾ? ಚಾ ಮಾಡ್ತೀನಿ. ಹಸಿ ಶುಂಠಿ, ಏಲಕ್ಕಿ ಮತ್ತು ಟೀ ಪುಡಿ, ಸಕ್ಕರೆ ಎಲ್ಲ ಹಾಕಿ ಮಾಡ್ತೀನಿ. ಟೀ ಕುಡಿತೀರಾ? ಸ್ಪೆಷಲ್ ಟೀ ನಿಮಗೋಸ್ಕರ ಮಾಡ್ಕೊಂಡು ಬರ್ತೀನಿ. ಅದರಲ್ಲೆಲ್ಲ ನನ್ನ ಪ್ರೀತಿ ಎಲ್ಲ ಹಾಕಿ ಮಾಡ್ಕೊಂಡು ಬಂದರೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ? ಆಹಾ, ಕುಡಿದ್ರೆ ನೀವಂತೂ ಕಳೆದ ಹೋಗ್ಬಿಡ್ತೀರಾ. ನಿನ್ನ ಅಜ್ಜಿ ಬರೇ ನಾನು ಕಳೆದು ಹೋಗೋದೇ ಇಷ್ಟ ಅಲ್ಲ ನಿನಗೆ? ಕಳೆದು ಹೋಗೋದಂತಂದ್ರೆ ಎಲ್ಲೂ ಕಳೆದು ಹೋಗೋದಿಲ್ಲ, ಇಲ್ಲ ಇರ್ತೀರಿ. ಕುಡ್ದಾಗ ಅದು ಫೀಲ್ ಬರ್ತೈತಲ್ರಿ, ಹಂಗಂತ ಹೇಳಿದ್ನಿ. ಹೋಗ್ರಿ, ಇಂಟೆಲಿಜೆಂಟ್ ಅಂತ ಹೇಳಿನ ವೇಷ್ಟ ನಿಮ್ಗೆ. ನಾನು ಅವತ್ತ ಒಪ್ಕೊಂಡಿನಲ್ಲ ನಾನು ಇಂಟೆಲಿಜೆಂಟ್ ಇಲ್ಲ ಅಂತ. ಆಯ್ತಾಯ್ತು ತಗೊಳ್ರಿ. ಇಂಟೆಲಿಜೆಂಟ್ ನೀವು ಇಲ್ಲ, ನಾನಿದ್ದೀನಿ. ಆತ ಸರಿ, ಯಾರಾದ್ರೂ ಬಂದು ಬಿಡ್ತಾರ. ಹೋಗ್ತೀನಿ ಸರಿ ರೀ, ನಾನು ಬಿಡ್ರಿ. ಬರಾಕ್ ಯಾರು ಇಲ್ಲ ತಗೋ ಹೊರಗೆ. ಈಗ ನೀವು ಬಿಡೋದಿಲ್ಲ? ಇಲ್ಲ ಬಿಡೋದಿಲ್ಲ. ತಗೋರಿ. ಬೇಕಿತ್ತ ನಿಮ್ಗೆ? ಚಾಗ್ ಇಡ್ತೀನಿ ಸರಿ ರೀ. ಎಲ್ಲ ಅರ್ಜೆಂಟ್ ಐತಂತಂದ್ರೆ ಹಿಡ್ಕೊಂಡು ನಾಟಕ ಮಾಡತ್ತೀರಿ. ಈ ಪಟ್ಟಿ ಹಿಂಗ ಮಾಡ್ತೀನಿ ತಡ್ರಿ ನಿಮ್ಗೆ. ಮಾಡು ಮಾಡು, ನಿನ್ ಖುಷಿನ ನನ್ನ ಖುಷಿ. ನಿಜ ಹೇಳ, ಇಷ್ಟು ದಿನ ಹೇಗೆ ಕಳೆದ್ವಿ ಏನು ಗೊತ್ತಾಗ್ಲಿಲ್ಲ. ಹೆಂಗೆ ಹೋಗೋದು ಹತ್ರ ಬರ್ತೈತೆ ಹಂಗಂಗೆ ನಿಂಗೆ ಬಿಟ್ಟಿರೋಕೆ ಆಗತ್ತಿಲ್ಲೇನೋ ಅನ್ಸತೈತೆ ನನಗೆ. ಏನೋ ಒಂಥರ ಫೀಲ್ ಆಗತೈತೆ. ಲವ್ ಯು ಗಂಗಾ, ಮಿಸ್ ಯು ಸೋ ಮಚ್. ಸಾರಿ ರೀ, ನಾನು ಬೇಕಂತ ಮಾಡಿಲ್ಲ. ಚಾ ಗಿಡಕ್ಕೆ ಹೋಗ್ಬೇಕಿತ್ತು, ಅದಕ್ಕೆ ಚಕ್ಕರ್ಗುಳಿ ಕೊಟ್ರೆ ಬಿಡ್ತೀರಾ ಅಂತ ಹಂಗೆ ಮಾಡಿದ್ನಿ. ಲವ್ ಯು ಸೋ ಮಚ್ ರೀ. ನಾನು ನಿಮ್ಮನ್ನು ಅಷ್ಟು ಮಿಸ್ ಮಾಡ್ಕೋತೀನಿ. ಸರಿ ಆಯ್ತು ತಗೋ, ಗೊತ್ತಾಯ್ತು ನನಗೆ. ನಾನು ಅದಕ್ಕೇನು ಅನ್ನೋದಿಲ್ಲ. ಸರಿ ಹೋಗಿ ಚಾಗಿಡೋಗಿ ನೀನು. ಅಳ್ಬಾರ್ದು. ಹಿಂಗೆ ಹತ್ಕೊಂತ ಹೋದ್ರೆ ಮತ್ತು ನಿಮ್ಮ ಅವ್ವ ಮತ್ತು ಅಪ್ಪ ನೋಡಿದ್ರೆ ಏನು ಅನ್ಕೋತಾರೆ? ಕಣ್ಣೀರು ಒರ್ಸ್ಕೊ. ಆದ್ರೂ ರೀ, ಏನಾದ್ರೂ ಇಲ್ಲ ಗೀದ್ರೂ ಇಲ್ಲ. ನಡಿ ಜಲ್ದಿ ಹೋಗಿ ಚಾಗಿಡೋಗಿ. ಎಲ್ಲರೂ ಬಂದ್ರೆ ಅನಿಸ್ತೈತೆ ನೋಡಲ್ಲಿ. ನೀವು ಬರ್ರಿ ಮತ್ತೆ. ಏನು ಚಾಗಿಡಕ? ರೀ, ಚಾ ಗಿಡಕ್ಕಲ್ಲ, ಅಪ್ಪನ ಜೋಡಿ ಮಾತಾಡ್ಕೊಂತ ಕುಂದ್ರ ಬರ್ರಿ ನೀವು. ನಾನು ಚಾ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ನಿ. ಗೊತ್ತಿಗಂಗ ನಿನ್ ನಗ್ಲಿ ಅಂತ ಹಂಗೆ ಹೇಳಿದ್ದೀನಿ ನಾನು. ಆದ್ರೂ ನಗಾತಿಲ್ಲ ನೋಡು. ಕಣ್ಣಿಂದ ಕಾವೇರಿ ನದಿ ಹರಿಯತೈತಿ. ಇನ್ನೇನ್ ಮನೆ ತುಂಬಾ ನೀರ ತುಂಬ್ಕೋತೈತಡಿ ಈಗ. ರೀ, ನೀವಂತೂ ನೀವು ಬರ್ರಿ ಹೋಗೋಣ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದ್ರ ಅಂತ ಅನ್ಕೊಳತೀನಿ ರೀ. ನಾವು ಆರಾಮಿದೇವ್ರಿ ಅಪ್ಪ. ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಾಮೆಂಟ್ ಮೂಲಕ ತಿಳಿಸ್ರಿ. ಭಾಳ ಮಾತಾಡೋದಿಲ್ಲ, ಒಂದು ಸ್ವಲ್ಪ ಮಾತಾಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಸ್ಕೂಲಿಗೆ ಹೋಗಿದ್ರ ರೀ ನನ್ನ ಮಕ್ಕಳು. ಅವ್ರು ಸ್ಕೂಲಿಂದ ಬಂದಿದ್ದಾರೆ, ಮತ್ತು ನಾನು ಎಡಿಟಿಂಗ್ ಮಾಡ್ಕೊತ ಕೂತ್ಕೊಂಡ್ರೆ ಸರಿ ಆಗೋದಿಲ್ಲ. ಅವ್ರದ್ದು ನೋಡಬೇಕು, ಏನೇನು ಹೋಮ್ವರ್ಕ್ ಕೊಟ್ಟಿದ್ರು, ಏನೇನು ಹೇಳಿದ್ರು ಅಂತೆಲ್ಲ ಕೇಳಬೇಕು. ಹಂಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಂಗಾಗೈತೆ ಏನು ನಿಜವಾಗ್ಲೂ ಗೊತ್ತಿಲ್ಲ ರೀ. ಇವತ್ತು ಮನೆ ಕ್ಲೀನಿಂಗ್ ಮಾಡಿಕೊಂಡೆ ನಾನು. ಅದರಲ್ಲೂ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಣ, ಇಲ್ಲಾಂದರೆ 2 ದಿನ ಆಗುತ್ತೆ ಅಂತ ಕುತ್ಕೊಂಡು ಎಡಿಟಿಂಗ್ ಮಾಡಿ ಇದು ನೋಡ್ಬೇಕ್ರಿ. ಎಷ್ಟೊತ್ತಿಗೆ ಬರುತ್ತೆ ಏನು ಗೊತ್ತಿಲ್ಲ. ಇನ್ನೊಂದು ಏನಪ್ಪ ಅಂತಂದ್ರೆ, ಸ್ವಾತಿ ಯಾರಂತ ಒಬ್ಬೊಬ್ರಿಗೆ ಗೊತ್ತೇ ಇಲ್ಲ. ಒಂದು 2-3 ಕಾಮೆಂಟ್ ಮಾಡಿದರೆ ಸ್ವಾತಿ ವಿಡಿಯೋ ಬೇಕಂತ. ಒಬ್ಬೊಬ್ರಿಗೆ ಸ್ವಾತಿ ಯಾರಂತನೂ ಗೊತ್ತಿಲ್ಲ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ರೀ, ಗಿರಿಜಕ್ಕ ಅಕ್ಕನ ಮಗಳನ್ನ ತನ್ನ ಮಗಳಂತನ ಸಾಕೊಂಡು, ಅಂದರೆ ಅವ್ರ ಅಕ್ಕ ತೀರ್ಕೊಂಡ್ಬಿಟ್ಟಿದ್ದಾರೆ. ಹಂಗಾಗಿ ಗಿರಿಜಕ್ಕನ ಸಾಕಿದ ಮಗಳಂಗ ಸಾಕಿ ಮದುವೆ ಎಲ್ಲ ಮಾಡಿಕೊಟ್ಟು ಅವರು ಎಲ್ಲ ಫಾರಿನಲ್ಲಿ ಸೆಟ್ಲ್ ಆಗಿದ್ದಾರೆ. ಅವರೇ ಭಾಳ ಬರೋದಿಲ್ಲ ಹಂಗಂತ ಹೇಳಿದ್ನಿ. ಗೊತ್ತಾತ್ರಿ ಸ್ವಾತಿ ಯಾರಂತ. ಈಗ ಸ್ವಾತಿಗೆ ತಾಯಿ ಇಲ್ಲ. ತಾಯಿ ಗಿರಿಜಕ್ಕನ ಆಗಿ ಲಾಲನೆ ಪಾಲನೆ ಮಾಡಿ ಲಾಲನೆ ಪಾಲನೆ ಪೋಷಣೆ ಮಾಡಿ ಮದುವೆ ಮಾಡಿಕೊಟ್ಟಿರ್ತಾರೆ. ಅದಕ್ಕೆ ಈಗ ರಾಜು ಹೋಗೋ ಹೊತ್ನ್ಯಾಗ ಕರೆಸ್ರಿ, ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರಿ. ಇವಾಗ ಸದ್ಯಕ್ಕೆ ಬೇಡ ಅನ್ನಿಸ್ತೈತೆ ಸ್ವಾತಿ ಕ್ಯಾರೆಕ್ಟರ್. ಯಾಕಂದ್ರೆ ಮತ್ತು ಡ್ರೆಸ್ಗಳು ಎಲ್ಲ ಭಾಳ ಇದು ಮಾಡ್ಬೇಕಾಕೈತೆ. ನಾನು ನೋಡೋಣ್ರಿ, ರಾಜು ನೆಕ್ಸ್ಟ್ ಟೈಮ್ ಕರೆಸ್ತೀನಿ ರೀ. ಒಂದು 3-4 ತಿಂಗಳು ಬಿಟ್ಟು ಬರೋ ಥರ ಮಾಡಿ ಆವಾಗ ಸ್ವಾತಿ ವಿಡಿಯೋನು ಖಂಡಿತ ಹಾಕ್ತೀನಿ ರೀ. ದಯವಿಟ್ಟು ಬೇಜಾರಾಗಬೇಡ್ರಿ. ನಾನು ಆದಷ್ಟು ಬೇಗ
ರಾಜುನ ಆರ್ಮಿಗೆ ಕಳಿಸಿ ನಾನು ಒಂದು ಮೂಗಿಂದ ಆಪ್ರೇಷನ್ ಮಾಡ್ಕೋತೀನಿ ರೀ. ಮತ್ತು ಹಿಂಗೆ ಮುಂದೂಡ್ಕೊತ ಹೋದ್ರೆ ಮತ್ತು ಅದು ಭಾಳ ಇದಾಕೈತಿ ಪ್ರಾಬ್ಲಮ್ಮು. ಹಾಗಾಗಿ ರಾಜುಗಷ್ಟು ಕಳಿಸಿ ನಾನು ಮೂಗಿಂದ ಆಪ್ರೇಷನ್ ಮಾಡ್ಕೋತೀನಿ ರೀ. ದಯವಿಟ್ಟು ಸಹಕರಿಸ್ತೀರಿ ಅಂತ ಅನ್ಕೋತೀನಿ. ಆಯ್ತು ರೀ ಅಪ್ಪ, ಭಾಳ ಮಾತಾಡಿದ್ದಕ್ಕೆ ಕ್ಷಮೆ ಇರಲಿ ಅಂತ ಹೇಳ್ತಾ ವಿಡಿಯೋಗಂದ ಒಂದು ಲೈಕ್ ಕೊಡ್ರಿ. ಆಯ್ತು ರೀ ಅಪ್ಪ, ಮತ್ತು ಮುಂದಿನ ನೋಡಿದೊಳಗೆ ಭೇಟಿ ಆಗೋಣ್ರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್, ಗುಡ್ ನೈಟ್. ನೋಡ್ರಿ ನನ್ನ ಗಂಟ್ಲು ಹಿಡ್ಕೊಂಡಂಗೆ ಆಗ್ಬಿಟ್ಟೈತೆ ಧೂಳೊಳಗೆ ಇವತ್ತು. ನಾಳೆಗೆ ಈಗ ನೆಗಡಿ ಆಗ್ತೈತೆ ಏನು. ಅಯ್ಯಪ್ಪ, ಗಂಟ್ಲು ಒಂದು ಹಿಡ್ಕೊಬಾರ್ದು. ಗಂಟ್ಲು ಹಿಡ್ಕೊಂಡ್ಬಿಟ್ರೆ ಮತ್ತು ವಿಡಿಯೋನ ಮಾಡೋಕ್ಕಾಗಲ್ಲ ನನಗೆ. ಹೋಗೋದೆಲ್ಲ ನಾನು ಈ ವಿಡಿಯೋದೊಳಗೆ ಮಾಡೋಕ್ಕಾಗಲಿಲ್ಲ. ಈ ವಿಡಿಯೋನ ಕಂಟಿನ್ಯೂ ಮಾಡಿರಿ ಅಂತಂದ್ರೆ ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂತಂದ್ರೆ ಬೇರೆ ಕತೆ ಹಾಕ್ತೀನಿ ರೀ. ಆಯ್ತು ಅಪ್ಪ, ಬಾಯ್.